ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಮಕರ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ಈ ರಾಶಿಯವರಿಗೆ ಬಹಳ ವಿಶೇಷವಾದ ದಿನವಾಗಿರಬಹುದು. ಬೆಳಿಗ್ಗೆಯಿಂದ ರಾತ್ರಿಯ ತನಕ ನಡೆಯಬಹುದಾದ ಕೆಲವು ಶುಭ ಸೂಚನೆಗಳು, ಕೆಲವು ಎಚ್ಚರಿಕೆಗಳು ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದಾದ ಒಂದು ಅವಕಾಶದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿದಿನ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವು ದಿನಗಳು ಸಾಮಾನ್ಯವಾಗಿ ಕಳೆಯುತ್ತವೆ, ಆದರೆ ಕೆಲವು ದಿನಗಳು ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತವೆ. ಇಂದಿನಿಂದ ದಿನವೂ ಈ ರಾಶಿಯವರಿಗೆ ಅಂತಹ ಒಂದು ದಿನವಾಗುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇರಬಹುದು: ನಾನು ಇಷ್ಟೊಂದು ಕಷ್ಟಪಡುತ್ತಿದ್ದೇನೆ, ಆದರೆ ಫಲ ಯಾವಾಗ ಸಿಗುತ್ತದೆ ಎಂಬ ಆಲೋಚನೆ ನಿಮ್ಮನ್ನು ಕಾಡಿರಬಹುದು. ಆದರೆ ಇಂದು ಗ್ರಹಗಳ ಸ್ಥಿತಿ ನಿಮ್ಮ ಪರವಾಗಿ ನಿಧಾನವಾಗಿ ಬದಲಾಗುತ್ತಿರುವ ಸೂಚನೆ ನೀಡುತ್ತಿದೆ. ತಕ್ಷಣವೇ ದೊಡ್ಡ ಬದಲಾವಣೆ ಆಗದಿದ್ದರೂ ಒಳ್ಳೆಯ ಸಮಯದ ಆರಂಭವಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಆಗಸ್ಟ್ 6 ಗುರುವಾರ ಬೆಳಿಗ್ಗೆ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆದು ಕೆಲಸಕ್ಕೆ ಹೊರಟರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅವರ ಒಂದು ಶುಭ ಆರೈಕೆಯು ನಿಮ್ಮ ದಿನವನ್ನು ಉತ್ತಮಗೊಳಿಸಬಹುದು. ಮಕರ ರಾಶಿಯು ಉತ್ತರಾಷಾಢ ನಕ್ಷತ್ರ 2, 3 ಮತ್ತು 4ನೇ ಪಾದಗಳು, ಶ್ರವಣ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿದೆ. ಇದರ ಗ್ರಹಾಧಿಪತಿಯು ಶನಿಯಾಗಿರುತ್ತಾನೆ. ಉದ್ಯೋಗದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಮೊದಲಿಗೆ ಅದು ಕಷ್ಟವೆನಿಸಬಹುದು, ಆದರೆ ಅದೇ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದದಿಂದ ವರ್ತಿಸಿ. ಅನಗತ್ಯ ಚರ್ಚೆಗಳಿಂದ ದೂರವಿರಿ. ವ್ಯಾಪಾರ ಮಾಡುವವರಿಗೆ ಇಂದು ಹೊಸ ಪರಿಚಯಗಳು ಲಾಭದಾಯಕವಾಗಬಹುದು. ನಿಮ್ಮೊಂದಿಗೆ ಮಾತನಾಡಲು ಬರುವ ಪ್ರತಿಯೊಬ್ಬರೂ ಗ್ರಾಹಕರಾಗಿರಬೇಕೆಂದೇನಿಲ್ಲ, ಆದರೆ ಅವರಲ್ಲಿ ಒಬ್ಬರು ನಿಮ್ಮ ಭವಿಷ್ಯಕ್ಕೆ ಉಪಯೋಗವಾಗುವ ವ್ಯಕ್ತಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ಮಾತುಕತೆಯನ್ನು ಗೌರವದಿಂದ ನಡೆಸಿ. ಇಂದು ಮಧ್ಯಾಹ್ನದ ವೇಳೆಗೆ ಒಂದು ಸುದ್ದಿ ಅಥವಾ ಮಾಹಿತಿ ನಿಮ್ಮ ಗಮನ ಸೆಳೆಯಬಹುದು. ಅದು ಕೆಲಸ, ಹಣಕಾಸು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಯಾವುದೇ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳದೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡ ನಂತರವೇ ಮುಂದುವರಿಯಿರಿ. ಹಣಕಾಸಿನ ವಿಷಯದಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಆದಾಯ ಇದ್ದರೂ ಖರ್ಚುಗಳು ಹೆಚ್ಚಾಗಬಹುದು. ಅಗತ್ಯವಿಲ್ಲದ ಖರೀದಿಗಳನ್ನು ತಪ್ಪಿಸಿ. ಸಾಲ ಕೊಡುವುದು ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಇಂದು ಹೆಚ್ಚಿನ ಬೆಲೆ ಇರುತ್ತದೆ. ಆದ್ದರಿಂದ ಕೋಪದಿಂದ ಮಾತನಾಡುವ ಬದಲು ಪ್ರೀತಿಯಿಂದ ಮಾತನಾಡಿ. ಕೆಲವೊಮ್ಮೆ ಒಂದು ಮೃದು ಮಾತೆ ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಸ್ನೇಹಿತರೆ, ಇಂದು ನಿಮ್ಮ ಸುತ್ತಮುತ್ತ ಇರುವ ಎಲ್ಲರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ನಂಬಬೇಡಿ. ನಿಮ್ಮ ಪ್ರಗತಿಯನ್ನು ನೋಡಿ ಸಂತೋಷ ಪಡುವವರು ಇರುತ್ತಾರೆ, ಅಸೂಯೆ ಪಡುವವರು ಕೂಡ ಇರುತ್ತಾರೆ. ಆದ್ದರಿಂದ ನಿಮ್ಮ ಮುಂದಿನ ಯೋಜನೆಗಳು, ಹಣಕಾಸಿನ ವಿಷಯಗಳು ಅಥವಾ ಕುಟುಂಬದ ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಇಂದು ನೀವು ಹೆಚ್ಚು ಗಮನ ಕೊಡಬೇಕಾದ ವಿಷಯವೆಂದರೆ ತಾಳ್ಮೆ. ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡುತ್ತವೆ. ಹಾಗಾದರೆ ಇಂದು ಮಧ್ಯಾಹ್ನದ ನಂತರ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬೆಳವಣಿಗೆ ನಡೆಯಬಹುದು? ಯಾವ ಸಮಯ ನಿಮಗೆ ಹೆಚ್ಚು ಶುಭಕರ? ಯಾವ ಕ್ಷೇತ್ರದಲ್ಲಿ ನಿಮಗೆ ಲಾಭ ಯೋಗವಿದೆ? ಮತ್ತು ಇಂದು ಯಾವ ಸಣ್ಣ ತಪ್ಪನ್ನು ಮಾಡಿದರೆ ದೊಡ್ಡ ಅವಕಾಶ ಕೈತಪ್ಪಬಹುದು? ಇವೆಲ್ಲವನ್ನ ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈಗ ಮಧ್ಯಾಹ್ನದಿಂದ ರಾತ್ರಿಯ ತನಕ ನಿಮ್ಮ ದಿನ ಹೇಗಿರಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ತರಬಹುದಾದ ಬೆಳವಣಿಗೆ ಸಂಭವಿಸುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಉತ್ತರ, ಒಂದು ಕರೆ ಅಥವಾ ಒಂದು ಸಂದೇಶ ಇಂದು ಸಿಗಬಹುದು. ಇದು ಉದ್ಯೋಗ, ವ್ಯವಹಾರ, ಕುಟುಂಬ ಅಥವಾ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿರಬಹುದು. ಈ ಮಾಹಿತಿಯನ್ನು ಆತುರದಲ್ಲಿ ಸ್ವೀಕರಿಸಬೇಡಿ. ಸಂಪೂರ್ಣವಾಗಿ ಕೇಳಿ.
ಅರ್ಥ ಮಾಡಿಕೊಂಡು ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಕೆಲವೊಮ್ಮೆ ಒಂದು ಸಣ್ಣ ನಿರ್ಧಾರವೇ ಭವಿಷ್ಯವನ್ನು ಬದಲಾಯಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಇಂದು ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಇದೆ. ನೀವು ಇತ್ತೀಚೆಗೆ ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ದೊರೆಯುವ ಲಕ್ಷಣಗಳು ಇವೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಗ್ರಾಹಕರ ಪರಿಚಯವೂ ಆಗಬಹುದು. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದರೆ ಯಾವುದೇ ಮಾತನಾಡಿ ಒಪ್ಪಿಕೊಳ್ಳಬೇಡಿ. ಎಲ್ಲವೂ ದಾಖಲೆಗಳ ಆಧಾರದ ಮೇಲೆ ಇರಲಿ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಿರುವವರಿಗೆ ಹೊಸ ಉತ್ಸಾಹ ಸಿಗಬಹುದು. ಶಿಕ್ಷಕರು ಅಥವಾ ಹಿರಿಯರಿಂದ ಒಳ್ಳೆಯ ಸಲಹೆ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದ ವಿಷಯದಲ್ಲಿ ಇತ್ತೀಚೆಗೆ ದೂರವಾಗಿದ್ದ ವ್ಯಕ್ತಿಯೊಂದಿಗೆ ಮತ್ತೆ ಮಾತುಕತೆ ಆರಂಭವಾಗಬಹುದು. ಹಳೆಯ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಂಬಂಧಗಳು ಮತ್ತೆ ಗಟ್ಟಿಯಾಗಬಹುದು. ಪ್ರೀತಿಯ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವ ಕೊಡಿ. ಅನುಮಾನ ಅಥವಾ ಅಹಂಕಾರ ಸಂಬಂಧವನ್ನು ದುರ್ಬಲಗೊಳಿಸಬಹುದು. ನೇರವಾಗಿ ಮಾತನಾಡುವುದೇ ಉತ್ತಮ ಪರಿಹಾರ. ಆರೋಗ್ಯದ ದೃಷ್ಟಿಯಿಂದ ಇಂದು ಹೆಚ್ಚು ಒತ್ತಡ ತೆಗೆದುಕೊಳ್ಳಬೇಡಿ. ತಲೆನೋವು, ಕುತ್ತಿಗೆ ನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ. ಇಂದು ಸಂಜೆ ಸಮಯ ನಿಮಗೆ ಶುಭಕರವಾಗಿರಬಹುದು. ಹೊಸ ಯೋಜನೆಗಳನ್ನು ರೂಪಿಸಲು, ಭವಿಷ್ಯದ ಗುರಿಗಳನ್ನು ನಿರ್ಧರಿಸಲು ಅಥವಾ ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಒಳ್ಳೆಯ ಸಮಯ. ಆದರೆ ಒಂದು ವಿಷಯವನ್ನು ಮಾತ್ರ ಎಂದಿಗೂ ಮರೆಯಬೇಡಿ. ನಿಮ್ಮ ಯಶಸ್ಸಿನ ಬಗ್ಗೆ ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಕೆಲಸ ಪೂರ್ಣಗೊಂಡ ನಂತರವೇ ಅದರ ಬಗ್ಗೆ ಮಾತನಾಡುವುದು ಉತ್ತಮ. ನಿಮ್ಮ ಕನಸುಗಳನ್ನು ಸಾಧಿಸುವವರೆಗೆ ಅವನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಳಿ. ಇಂದು ನಿಮ್ಮ ಮಾತಿನ ಶಕ್ತಿ ಬಹಳ ಮುಖ್ಯವಾಗಿರುತ್ತದೆ. ಒಂದು ಒಳ್ಳೆಯ ಮಾತು ಹೊಸ ಸ್ನೇಹವನ್ನು ಹುಟ್ಟಿಸಬಹುದು. ಒಂದು ಕಠಿಣ ಮಾತು ಒಳ್ಳೆಯ ಸಂಬಂಧವನ್ನೇ ಹಾಳು ಮಾಡಬಹುದು. ಆದ್ದರಿಂದ ಮಾತನಾಡುವ ಮುನ್ನ ಒಂದು ಕ್ಷಣ ಯೋಚಿಸಿ. ಒಟ್ಟಾರೆ ನೋಡಿದರೆ ಮಧ್ಯಾಹ್ನದಿಂದ ಸಂಜೆಯವರೆಗೆ ಅವಕಾಶಗಳು ನಿಮ್ಮತ್ತ ಬರಲಿವೆ. ಆದರೆ ಅವುಗಳನ್ನು ಗುರುತಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಇದೀಗ ಈ ರಾಶಿಯವರಿಗೆ ಇಂದಿನ ಶುಭ ಸೂಚನೆಗಳು, ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ದಿನದ ಪ್ರಮುಖ ಸಲಹೆಗಳನ್ನು ತಿಳಿದುಕೊಳ್ಳೋಣ. ಇಂದು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸುವ ಬಣ್ಣ ಕೆಂಪು ಮತ್ತು ಕೇಸರಿ. ಸಾಧ್ಯವಾದರೆ ಈ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಈ ಬಣ್ಣದ ಯಾವುದಾದರೂ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಎಂಬ ನಂಬಿಕೆ ಇದೆ. ಇಂದಿನ ಶುಭ ಸಂಖ್ಯೆಗಳು 3 ಮತ್ತು 9. ಯಾವುದೇ ಪ್ರಮುಖ ಕೆಲಸ, ಅರ್ಜಿ ಸಲ್ಲಿಕೆ, ಹೊಸ ಯೋಜನೆ ಅಥವಾ ಸಭೆ ಇದ್ದರೆ ಈ ಸಂಖ್ಯೆಗಳು ನಿಮಗೆ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಇಂದು ನಿಮ್ಮ ಮಾತಿನಲ್ಲೇ ನಿಮ್ಮ ಜಯ ಅಡಗಿದೆ. ನೀವು ಕೋಪದಿಂದ ಮಾತನಾಡಿದರೆ ಒಳ್ಳೆಯ ಅವಕಾಶವು ಕೈತಪ್ಪಬಹುದು. ಆದರೆ ತಾಳ್ಮೆಯಿಂದ ಮಾತನಾಡಿದರೆ ಅಸಾಧ್ಯವೆನಿಸಿದ ಕೆಲಸವು ಸುಲಭವಾಗಿ ನೆರವೇರುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ಸಂಪೂರ್ಣ ಕೆಟ್ಟ ದಿನವಲ್ಲ. ಆದಾಯದ ಅವಕಾಶಗಳು ಕಾಣಿಸಬಹುದು. ಆದರೆ ಖರ್ಚುಗಳ ಮೇಲೂ ನಿಯಂತ್ರಣ ಅಗತ್ಯ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ, ಸಾಲ ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮೊದಲು 2 ಬಾರಿ ಪರಿಶೀಲಿಸಿ. ಇಂದು ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾದರೆ ತುಂಬ ಉತ್ತಮ. ವಿಶೇಷವಾಗಿ ಶಿವನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಓಂ ನಮಃ ಶಿವಾಯ ಅಥವಾ ಶ್ರೀ ಹನುಮತೆಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಹಾಗೂ ಧೈರ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ದಾನದ ವಿಷಯಕ್ಕೆ ಬಂದರೆ ಇಂದು ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ. ವಿದ್ಯಾರ್ಥಿಗಳಿಗೆ ಪೆನ್ ಅಥವಾ ಪುಸ್ತಕಗಳನ್ನು ಕೊಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು, ಪ್ರಾಣಿಗಳಿಗೆ ನೀರು ನೀಡುವುದು ಕೂಡ ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗುತ್ತದೆ.
ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಆಯಾಸ, ನಿದ್ರೆಯ ಕೊರತೆ ಅಥವಾ ಒತ್ತಡ ಕಂಡುಬಂದರೆ ದೇಹಕ್ಕೆ ವಿಶ್ರಾಂತಿ ನೀಡಿ. ಆರೋಗ್ಯವೇ ನಿಮ್ಮ ದೊಡ್ಡ ಸಂಪತ್ತು ಎಂಬುದನ್ನು ಮರೆಯಬೇಡಿ. ಇಂದಿನ ದಿನದ ಅತ್ಯಂತ ಮುಖ್ಯವಾದ ಸಂದೇಶ ಏನೆಂದರೆ, ನಿಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ಯೋಜನೆಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಕೆಲಸ ಯಶಸ್ವಿಯಾದ ನಂತರವೇ ಅದರ ಬಗ್ಗೆ ಮಾತನಾಡುವುದು ಉತ್ತಮ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವವರೂ ಇರುತ್ತಾರೆ, ಆದರೆ ಅಸೂಯೆ ಪಡುವವರೂ ಇರಬಹುದು. ಆದ್ದರಿಂದ ನಿಮ್ಮ ಪರಿಶ್ರಮವೇ ನಿಮ್ಮ ಉತ್ತರವಾಗಲಿ. ಸ್ನೇಹಿತರೆ, ಗ್ರಹಗಳ ಪ್ರಭಾವ ನಮ್ಮ ಜೀವನದಲ್ಲಿ ಕೆಲವು ಅವಕಾಶಗಳನ್ನು ತರುತ್ತದೆ, ಆದರೆ ಆ ಅವಕಾಶವನ್ನು ಯಶಸ್ಸಾಗಿ ಪರಿವರ್ತಿಸುವುದು ನಮ್ಮ ಪರಿಶ್ರಮ, ನಮ್ಮ ನಿರ್ಧಾರ ಮತ್ತು ನಮ್ಮ ತಾಳ್ಮೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಇಂದಿನ ದಿನವನ್ನು ಸಕಾರಾತ್ಮಕ ಮನೋಭಾವದಿಂದ ಆರಂಭಿಸಿ. ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬೇಡಿ. ಹಿರಿಯರನ್ನು ಗೌರವಿಸಿ. ತಾಯಿ ತಂದೆಯ ಆಶೀರ್ವಾದ ಪಡೆದು ಕೆಲಸಕ್ಕೆ ಹೊರಟರೆ ದಿನ ಇನ್ನಷ್ಟು ಶುಭಕರವಾಗಬಹುದು. ಒಟ್ಟಾರೆ ನೋಡಿದರೆ ಇಂದಿನ ದಿನ ಈ ರಾಶಿಯವರಿಗೆ ಹೊಸ ಅವಕಾಶಗಳು, ಉತ್ತಮ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸವನ್ನು ನೀಡುವ ದಿನವಾಗಿರಬಹುದು. ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ತಾಳ್ಮೆ ಮತ್ತು ಹೆಚ್ಚು ಪರಿಶ್ರಮ ಇದ್ದರೆ ನೀವು ನಿರೀಕ್ಷಿಸಿದ ಫಲದತ್ತ ಖಂಡಿತ ಸಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ನೀಡಿ. ಇಂತಹ ಪ್ರತಿದಿನದ ರಾಶಿ ಭವಿಷ್ಯ, ಆಧ್ಯಾತ್ಮಿಕ ಮಾಹಿತಿ ಹಾಗೂ ಜ್ಯೋತಿಷ್ಯ ಸಲಹೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಪ್ರತಿದಿನ ಹೊಸ ವಿಡಿಯೋಗಳ ಮಾಹಿತಿ ಮೊದಲು ಪಡೆಯಿರಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಯಶಸ್ಸು ಸದಾ ನೆಲೆಸಿರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಧನ್ಯವಾದಗಳು.